ಹಿಂದಿ ದಿವಸ್ ಆಚರಣೆ ಬೇಡ, ರೊಚ್ಚಿಗೆದ್ದ ವಾಟಾಳ್ ನಾಗರಾಜ್. ಕೇಂದ್ರ ಸರ್ಕಾರ ಹಿಂದಿ ದಿವಸ್ ಆಚರಣೆ ಮಾಡುತ್ತಿರುವುದನ್ನು ವಿರೋಧಿಸಿ ಇದೀಗ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದೆ. ವಾಟಾಳ್ ನಾಗರಾಜ್ ಪಕ್ಷದ ಅಧ್ಯಕ್ಷ ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಹಿಂದಿ ದಿವಸ್ ಆಚರಣೆ ಮಾಡುವುದು ನಡೆ ಸರಿಯಲ್ಲ. ಭಾರತ ಎಂದರೆ ಅನೇಕ ಭಾಷೆಗಳಿವೆ. ಸಾಂಸ್ಕೃತಿಕ ಹಿನ್ನೆಲೆ, ಆಚಾರ ವಿಚಾರವನ್ನು ಒಳಗೊಂಡಿದ್ದು ಹಿಂದಿ ಭಾಷಿಕರ ದೇಶವಲ್ಲ. ಕನ್ನಡಿಗರ ಮೇಲೆ ತಮಿಳರು, ಮಲಯಾಳಿಗಳು, ತೆಲುಗು ಭಾಷಿಕರ ಮೇಲೆ ಉತ್ತರ ಭಾರತದ ಕೆಲವೇ ರಾಜ್ಯಗಳಲ್ಲಿ ಮಾತನಾಡುವ ಹಿಂದಿ ಭಾಷೆಯನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡುವ ಮೂಲಕ ದಬ್ಬಾಳಿಕೆ ಮಾಡುವುದನ್ನು ನಾವು ಸಹಿಸುವುದಿಲ್ಲ ಎಂದು ವಾಟಾಳ್ ನಾಗರಾಜ್ ಕಿಡಿಕಾರಿದರು. ಕನ್ನಡ ಭಾಷೆಗೆ ಮೊದಲ ಆದ್ಯತೆ. ಕಳೆದ ಹಲವು ವರ್ಷಗಳಿಂದ ದಕ್ಷಿಣ ಭಾರತೀಯರು ಹಿಂದಿ ಹೇರಿಕೆ ವಿರುದ್ಧ ಧ್ವನಿ ಎತ್ತಿದ್ರು. ಈ ಮೂಲಕ ಸರ್ಕಾರ ಹಿಂದಿ ಭಾಷೆಯನ್ನ ನಮ್ಮ ಮೇಲೆ ಹೇರುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನ ಕನ್ನಡದ ಬದಲಿಗೆ ಹೆಚ್ಚಾಗಿ ಹಿಂದಿಯಲ್ಲಿ ಬಳಸುತ್ತಿರುವುದು ಈ ವಿರೋಧಕ್ಕೆ ಕಾರಣವಾಗಿತ್ತು. ಆದರೆ ಕನ್ನಡ ಭಾಷೆಯು ಕನ್ನಡಿಗರಿಗೆ ಮೊದಲ ಆದ್ಯತೆ ಆಗಬೇಕೇ ಹೊರತು ಆಯ್ಕೆಯಾಗಬಾರದು. ಸಂದರ್ಭಕ್ಕೆ ತಕ್ಕಂತೆ ಅವಶ್ಯಕತೆ ಇದ್ದರೆ ಕನ್ನಡದೊಂದಿಗೆ ಬೇರೆ ಭಾಷೆಯನ್ನ ಬಳಕೆ ಮಾಡಲಿ. ಬಹುತೇಕ ಸಂದರ್ಭದಲ್ಲಿ ಕನ್ನಡವನ್ನೇ ಬಳಸುವ ಮೂಲಕ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕು ಎಂಬುದೇ ಕನ್ನಡಿಗರ ಆಗ್ರಹವಾಗಿದೆ ಎಂದು ಹಿಂದೂ ಮುಸ್ಲಿಂ ಕ್ರೈಸ್ತ ಗೋಲ್ವಾಲ್ ರಾಷ್ಟ್ರಾಧ್ಯಕ್ಷ ಸೈಯದ್ ಕನ್ನಡ ನಜೀರ್ ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದು ಕರ್ನಾಟಕ ರಾಜ್ಯ. ಇಲ್ಲಿ ಹಿಂದಿ ನಮಗೆ ಬೇಡ, ಹಿಂದಿಯನ್ನು ನಮಗೆ ಏರಬಾರದು. ಯಾವುದೇ ಇಲಾಖೆಗಳಲ್ಲಿ ಹಿಂದಿ ಇರಬಾರದು. ಬ್ಯಾಂಕುಗಳಲ್ಲಿ ಹಿಂದಿ ಬೇಡವೇ ಬೇಡ. ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಬೇಡವೇ ಬೇಡ. ಅಂಚೆ ಇಲಾಖೆಯಲ್ಲಿ ಹಿಂದಿ ಬೇಡವೇ ಬೇಡ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿಯನ್ನು ಹೇರೋದಾದರೆ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಮಾಡ್ತೇವೆ, ಜೈಲ್ ಚಳವಳಿ ಮಾಡ್ತೀವಿ. ನೂರಾರು ಜನ ಜೈಲಿಗೆ ಕಳಿಸ್ತೀವಿ. ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಕೇಂದ್ರದ ಗೃಹ ಮಂತ್ರಿಯವರು ಅಮಿತ್ ಶಾ ರವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಹಿಂದಿಯನ್ನು ಏರಬೇಡಿ. ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ನೀವು ಕೊಡ್ತಾ ಇದ್ದೀರಿ, ಕನ್ನಡಕ್ಕೂ ಕೊಡಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕೇಂದ್ರದ ವಲಯದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಕೊಡಬೇಕು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷದವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ರಾಜ್ಯಪಾಲರ ಭಾಷಣ ಹಿಂದಿ ಬೇಡ. ಯಾವುದೇ ಕಾರಣಕ್ಕೂ ಹಿಂದಿಯಲ್ಲಿ ರಾಜ್ಯಪಾಲರು ಭಾಷಣ ಮಾಡಬಾರ್ದು. ವೈಯಕ್ತಿಕವಾಗಿ ನನಗೇನು ಅವ್ರ ಮೇಲೆ ಗೌರವ ಇದೆ, ಹಿಂದಿಯನ್ನು ಹೇರಬಾರದು. ಮತ್ತು ಸರ್ಕಾರ ಅವರಿಗೆ ಹಿಂದಿಯಲ್ಲಿ ಭಾಷಣವನ್ನು ಮುದ್ರಣ ಮಾಡಿ ಕೊಡಬಾರ್ದು. ಅವರು ಕನ್ನಡದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತನಾಡಲಿ. ನಾವು ಹಿಂದಿಯನ್ನು ಎಷ್ಟು ವಿರೋಧಿಸ್ತೇವೆ ಅದೇ ರೀತಿ ತಮಿಳು ಬೇಡ, ತೆಲುಗು ಬೇಡ, ಮಲಯಾಳಿ ಬೇಡ, ಗುಜರಾತಿ ಬೇಡ, ಮಾರ್ವಾಡಿ ಬೇಡ. ಕನ್ನಡ ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಹಿಂದಿ ನಿಲ್ಲೇಬೇಕು, ಹಿಂದಿ ಬೇಡವೇ ಬೇಡ. ಸರ್, ಕೇಂದ್ರ ಸರ್ಕಾರ ಒಂದು ವೇಳೆ ಕಡ್ಡಾಯ ಮಾಡೋದ್ರಿಂದ ಏನು ಮಾಡ್ತೀರಾ? ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದ್ರೆ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಕನ್ನಡ ಕ್ರಾಂತಿ ಹೋರಾಟ, ಜೈಲು ತಡೆಯೋಕ್ಕಾಗೋದಿಲ್ಲ. ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೀವಿ. ಕೇಂದ್ರದ ಮಂತ್ರಿಗಳು ಕರ್ನಾಟಕಕ್ಕೆ ಬರಬಾರ್ದು, ಮಂತ್ರಿಗಳ ಸಭೆ ನಡೆಸಬಾರ್ದು. ತೀವ್ರವಾಗಿ ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ಬಿಜೆಪಿಯವರು ಹಿಂದಿ ಪರ, ಬಿಜೆಪಿ ಹಿಂದಿ ಪರ. ಮೊದಲು ಅವರು ಬಿಜೆಪಿ RSS ಕರ್ನಾಟಕದಲ್ಲಿ ಹಿಂದಿಯನ್ನು ಬಿಡಬೇಕು, ಕನ್ನಡಕ್ಕೆ ಗೌರವವನ್ನು ಕೊಡಬೇಕು. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. ಹಿಂದಿಗೆ ಹಿಂದಿಗೆ ಕಮ್ ಬ್ಯಾಕ್. ಹಿಂದಿಗೆ